ಒಟ್ಟಾರೆಯಾಗಿ ರೆಬಲ್ಸ್ ನಾಯಕರ ಬೆನ್ನಲ್ಲೇ ಅಖಾಡಕ್ಕೆ ಬಿವೈಪಿ ತಂಡ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಈಗಾಗಲೇ ದೆಹಲಿಯಲ್ಲಿ ಒಂದು ಸುತ್ತಿನ ಸಭೆ ಕೂಡ ಕಂಪ್ಲೀಟ್ ಆಗಿದೆ. ಸಭೆಯ ನಂತರ ಏನೇನೆಲ್ಲ ಚರ್ಚೆ ಆಯಿತು, ಅದರ ಬಗ್ಗೆ ಬಿಜೆಪಿ ನಾಯಕರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಯಾವಾಗ ಮಾಡಿದ್ರೆ ನೀವು ನೋಡಿ, ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನೀವು ಅದನ್ನ ಯಾವಾಗ ಮಾಡಿದ್ರೆ ನೀವು ನೋಡ್ಕೊಂಡು ಅದ್ರ ಬಗ್ಗೆ ನೀವು ನಿಮ್ಮ ಆಂಕರ್ಗಳಿಗೆ ಚರ್ಚೆ ಮಾಡಿದಾಗ ಹೇಳಿ. ನಮ್ದು ನಾವು ಮಾಡಿ ನಂತರ ಮಾಡಿರೋ ಸರಿ. ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿದೆ, ಅಧಿಕೃತವಾಗಿ ಏನಾದ್ರು ಇನ್ನೂ ಸಿಕ್ಕಿದ್ಯಾ? ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ. ನಮಗೆ ನಿಮಗೆ ನಿನ್ನೆ ರಾತ್ರಿ ಮೊನ್ನೆ ಸಿಕ್ಕಿದೆ. ನಮ್ಗೆ 2 ಮೊದಲು ಗೊತ್ತೈತೆ. ನೋಟಿಸ್ ಕೊಡ್ತಾರೆ ಅಂತ ಕೊಡ್ತಾರೆ, ರೆಡಿ ಆಗಿದೆ, ಕೊಡ್ತಾರೆ ಗೊತ್ತೈತೆ ನಮಗೆ. ಬಟ್ ಇನ್ನೊಂದು ಅದ್ರಲ್ಲಿ ಕಂಟೆಂಟ್ ನೋಡಿ, ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಸಮರ್ಥ ನಮ್ಮ ಹೊಸನ ಪಾಟೀಲ್ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ನಾವು ಯಾರು ಪಾಠಕರು ಕೊಟ್ಟರೆ ಉತ್ತರ ಕೊಡ್ತೇವೆ. ಅಂಥದ್ದೇನು ಅಂತ ಸೀರಿಯಸ್ ನಾವು ಉತ್ತರ ಕೊಡ್ತೇವೆ. ಹೈಕ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ. ನಾವು ಬಂದಿರೋದು ನಿಜ ಅಲ್ಲ, ಬಂದದ್ದು ಹೌದು, ಬಂದದ್ದು ನಿಜ. ಬಂದು ನಿಮ್ಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ. ನಿಮ್ಗೆ ಲೇಟ್ ಸಿಗ್ತದೆ. ಸರ್, ಈಗ ನೋಟಿಸ್ಗೆ ಉತ್ತರ ಇಲ್ಲ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಬಸ್ಸಿನ ಹೊಂಟಾರ. ಒಬ್ರು ನಾವೆಲ್ಲ ಹೋಗಲ್ಲ. ನಾಳೆ 11:30 ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರೇ ಪಾಠಕ. ಅವರು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದ್ದ. ಅದಕ್ಕಿಂತ ಮೊದಲಲ್ಲಿ ನಾವು ಈಗ ವಿಜೇಂದ್ರ ಅವರು ಪಕ್ಷದ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖ ಕೇಳ್ತೇವೆ. ಯಾಕಂದ್ರೆ ತಾವೇ ಅಧ್ಯಕ್ಷ ಆಗಿ ನಾವು ಪಕ್ಷದ ಏನು ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು. ಯತ್ನ ವಿರುದ್ಧ ಉಗ್ರವಾಗಿ ಅವ್ರನ್ನ ಹುಚ್ಚಾಟ ಮಾಡೋದಂತ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಈ ಬಂದದ್ದು JPC ಮುಗಿದ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಟ್ಟು ವಿಚಾರ ಮಾಡ್ತೇವೆ ನಾವು. ಸರ್, ಈಗ ವಿಜೇಂದ್ರ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿದ್ರಿ. ನೀವು ನೋಡಿ, ಯಾವಾಗ ಮಾಡಿದ್ರೆ ನೀವು ನೋಡಿ, ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನೀವು ಅದನ್ನ ಯಾವಾಗ ಮಾಡಿದ್ರೆ ನೀವು ನೋಡ್ಕೊಂಡು ಅದ್ರ ಬಗ್ಗೆ ನೀವು ನಿಮ್ಮ ಆಂಕರ್ಗಳಿಗೆ ಚರ್ಚೆ ಮಾಡಿದಾಗ ಹೇಳಿ. ನಮ್ದು ನಾವು ಮಾಡಿ ನಂತರ ಮಾಡಿರೋ ಸರಿ. ಯತ್ನಾಳ್ ಅವ್ರಿಗೆ ನೋಟಿಸ್ ಬಂದಿದೆ, ಅಧಿಕೃತವಾಗಿ ಏನಾದ್ರು ಇನ್ನೂ ಸಿಕ್ಕಿದ್ಯಾ? ಅಲ್ಲ ಸ್ವಾಮಿ, ನಾನು ನಿನ್ನೆ ಹೇಳಿದೆ. ನಮಗೆ ರೆಬಲ್ ನಾಯಕರ ಬೆನ್ನಲ್ಲೇ ಈಗ ಅಖಾಡಕ್ಕೆ ಬಿವೈಬಿ ತಂಡ ಎಂಟ್ರಿಯನ್ನು ಕೊಡ್ತಾ ಇರುವಂತದ್ದು. ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಕ್ಫ್ ವಿರುದ್ಧ ಹೋರಾಟ ಮುಂದುವರಿಯುತ್ತೆ. ರಾಜ್ಯ ಬಿಜೆಪಿ ಘಟಕದಿಂದ ವಕ್ಫ್ ವಿರುದ್ಧ ರಣಕಹಳೆಯನ್ನ ಮೊಳಗಿಸಲಾಗುತ್ತೆ. 3 ತಂಡಗಳು, 100 ತಂತ್ರಗಳು. ಬೀದರ್ನಿಂದ ಪ್ರವಾಸ ಶುರುವಾಗುತ್ತೆ. ಬಿವೈ ವಿಜೇಂದ್ರ, ಚಲವಾದಿ ನಾರಾಯಣಸ್ವಾಮಿ, ಅಶೋಕ್ ಅವರ ನೇತೃತ್ವದಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನ ನಡೆಯುತ್ತೆ. ನಾಳೆಯಿಂದ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ 3 ತಂಡಗಳು 2 ದಿನಗಳ ಕಾಲ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ರೈತರ ಸಂಕಷ್ಟವನ್ನ, ರೈತರ ಅಹವಾಲುಗಳನ್ನ ಸ್ವೀಕರಿಸುವಂತ ಪ್ರಯತ್ನ ಕೂಡ ನಡೆಯುತ್ತೆ. ಒಂದು ಕಡೆ ದೆಹಲಿಯಲ್ಲಿ ನಾಳೆ 11 ಗಂಟೆಗೆ ಬಿವೈ ವಿಜೇಂದ್ರ ಅವರು ಏನು ದೂರು ಕೊಟ್ಟು ಬಂದಿದ್ರಲ್ಲ, ಆ ದೂರಿನ ಅನ್ವಯ ಶೋಕಾಸ್ ನೋಟಿಸ್ಗೆ ಬಸನಗೌಡ ಪಾಟೀಲ್ ಅವರು ಉತ್ತರವನ್ನ ಕೊಡಬೇಕಾಗಿದೆ. ಇತ್ತ ಮತ್ತೊಂದು ಕಡೆ ಬಿವೈ ವಿಜೇಂದ್ರ ಟೀಮ್ ವಕ್ಫ್ ವಿರುದ್ಧ ಹೋರಾಟವನ್ನ ಕೈಗೊಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಬಿಜೆಪಿ ಘಟಕದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಮುಂದುವರಿಯುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.